ಇಲ್ಲಿ ನೀ ಬಂದ ವಿಷಯ ಏನನ್ನೋದು ಮೊದ್ಲು ಹೇಳಪ್ಪ. ಏನಿಲ್ಲ ಕಾಕ, ಮತ್ತ ಪಂಚಾಯತಿ ಇಲೆಕ್ಷನ್ ಬಂತಲ್ಲ, ಅದಕ್ಕ ಈ ವಾರ್ಡ್ಗೆ ಇಲೆಕ್ಷನ್ಗೆ ನಿಂದಿರ್ಬೇಕಂತ ಹೇಳಿ MLA ಗುರುಪಾದ್ ಗೌಡ್ರ ಹತ್ರ ಟಿಕೆಟ್ ಕೇಳಕ್ ಹೋಗಿದ್ದೆ. ಹೌದಾ? ಹಾ, ಯಾಕ ಅವ್ರು ಮಾತಾಡಿದ್ದು ಸರಿ ಅನಿಸ್ಲಿಲ್ಲ ನನಗ. ಏನಂದ್ರು ನಗಣ? ಅಲ್ಲೋ ಕಾಕ, ನಿನಗೆ ಟಿಕೆಟ್ ಕೊಡೋದಿಲ್ಲ ಅಂದಿದ್ರ ನನಗೇನು ಅನಿಸ್ತಿದ್ದೆ. ಆದ್ರ ನಿನ್ನ ಬಗ್ಗೆ ಹಿರಿಯರ ಅಭಿಪ್ರಾಯ ಸರಿ ಇಲ್ಲ, ಆ ರಾಮಣ್ಣಗಾದ್ರೆ ಕೊಡ್ತಿದ್ದೆ ಅನ್ಬೇಕ ಕಾಕ. ನಾ ಅಂತದ್ದೇನ್ ಮಾಡೀನಿ? ಎಲ್ಲರೂ ಬರೀ ಆ ರಾಮೇಂದ್ರ ಹೇಳ್ತಾರ. ನಗಣ, ನೀ ಏನು ಅಂಥದ್ದಿಂಥದ್ದು ಮಾಡಿಲ್ಲ. ಅದೇನ ಅಂತಾರಲ್ಲ, ಹಾಯು ಎತ್ತಿನ ಕೊಂಬು ಮುಂದ ಅಂದಂಗ ಆಗೈತಿ. ಅದಿರ್ಲಿ, ಅವ್ರು ಬ್ಯಾಡ್ ಅಂತಾರಂದ್ರ ಬಿಟ್ಬಿಡು. ನೀನು ರಾಮಣ್ಣನ ಹಂಗ ಹೆಸರು ಗಳಿಸಲ್ಲ. ತಗೊಳಪ್ಪ, ನೀನು ರಾಮೇಂದ್ರ ಹೇಳ್ತಿ. ಹೋಗ್ಲಿ ಬಿಡು ಕಾಕ, ಆ ಇಲೆಕ್ಷನ್ ಸುದ್ದಿ ಒತ್ತಟಿಗೆರ್ಲಿ. ಅಂದಂಗ ಆ ರಾಮೇನರ ಅಪ್ಪ ನಮ್ಗೇನ್ ಮಾಡ್ಯಾನ ಗೊತ್ತೈತೆ ನಿನ್ಗೆ? ಅಲೇ ಸುಳ, ನೀ ಇಲ್ಲೇ ಇದೇನೆ? ನೋಡೇ ಇಲ್ಲ ನೋಡ್ ನಾನು. ಹೌದಲ್ಲೇ ಸುಳ್ಳ, ನೀ ಇಲ್ಲೇ ಇದೆಯೇನು? ನಾ ನೋಡೇ ಇಲ್ಲ. ಏಯ್ ನಡೀನಿ ಈಗ. ಆತನ ಮಗನ ಕಾಕ, ನಾ ಈಗ ಎದಕ್ ಬಂದೀನಿ ಗೊತ್ತೈತನ? ಇಲ್ಲ. ಈಗ ನಾ ಇಲೆಕ್ಷನ್ಗೆ ನಿಂದ್ರುದು ಬಿಡ್ತೀನಿ. ಈ ಇಲೆಕ್ಷನ್ಗೆ ನಿಂದಿರ್ಬೇಕು. ನಿನಗ ನಾ ಫುಲ್ ಸಪೋರ್ಟ್ ಮಾಡ್ತೀನಿ. ಏ ನಾನ ಸುಮ್ ಕುಂದ್ರೋ ಮಾರಾಯ. ಎಲೆಕ್ಷನ್ ಅಂದ್ರ ಸುಮ್ನ ಆಗತ್ತನದ? ಏ ನೀ ಯಾಕೆ ಹೆದರ್ತೀಯೋ ಕಾಕ? ರೊಕ್ಕ ಹೌದಲ್ಲೋ, ನಾನು ಒಂದಿಷ್ಟು ಕೊಡ್ತೀನಿ, MLA ಅವರು ಒಂದಿಷ್ಟು ಕೊಡ್ತಾರ. ಅಂದಂಗ ನಿನಗರ ಏನ್ ಕಡಿಮೆ ಆಗೈತಿ? ಏ ನಗಣ್ಣ, ಇಲೆಕ್ಷನ್ ಅಂದ್ರ ಸುಮ್ನ ಆಗತ್ತನೋ? ಕಾಕ, ನೀ ರೊಕ್ಕದ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಏನಾರ ಮಾಡೋಣಂತ ನೀ ಇಲೆಕ್ಷನ್ಗೆ ನಿಂದ್ರಾಕ ಗಟ್ಟಿ ಆಗೋ ಅಷ್ಟ. ನಾನ ಹಾ, ನೀನ ಅಲ್ಲ ಇಷ್ಟ ಹೇಳ್ತಿ ಅಂದ್ಮೇಲೆ ನೋಡಂತ ವಿಚಾರ ಮಾಡೋಣ. ಹಾ, ಹಿಂಗ ಬಾ ನಾಳೆ. ಅದಿರ್ಲಿ ಕಾಕ, ಇವ ನಮ್ಮ ಬಸಣ್ಣ ದುಡುದು ಆಸ್ತಿ ಹಿಡ್ಯಾವ. ರಾಮಣ್ಣ ಪ್ಯಾಟೆಯಾಗಿದ್ದ ನೌಕರಿ ಮಾಡ್ಕೊಂತ ಪಾಲ್ ತಗೊಳವ. ಇದ್ಯಾ ನ್ಯಾಯ? ಯಾರು? ಬಸಣ್ಣ? ಹಾ, ಅದ ನಮ್ಮ ಕಾಕನ ಮಕ್ಕಳು ರಾಮ ಬಸಣ್ಣ ಅವ್ರ ಸುದ್ದಿ. ಅಂದ್ರೆ ಓ ನಿಮ್ಮ ತಮ್ಮಗಳ ಸುದ್ದಿಯಾ? ಸೆಟಪ್ ಕಾಕ, ಅವ್ರನ್ನ ನಮ್ಮ ತಮ್ಮಗಳು ಅನ್ಬೇಡ. ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಅವ್ರ ಅಪ್ಪನ ನೆನೆಸ್ಕೊಂಡ್ರ ನನ್ ಹೊಟ್ಟಿ ಉರಿತೈತೆ. ಅಲ್ಲೋ, ಅಂತದೇನ್ ಮಾಡ್ಯಾನ ಅವ್ರ ಅಪ್ಪ? ಹಾ ಮಾಡ್ಯಾರ. ಬ್ಯಾರೆ ಆಗೋ ಕಾಲಕ್ಕ ಹಿರಿಯರ್ನ ತನ್ನ ಕಡೆ ಮಾಡ್ಕೊಂಡು ಚಲೋ ಹೊಲ ಚಲೋ ಮನಿ ತಾ ತಗೊಂಡು ಹಳೆ ಮನಿ ಕಬಾರ್ ಹೊಲ ನಮಗ್ ಬರುವಂಗ ಮಾಡ್ಯಾನವ. ನಮ್ಮಪ್ಪಗ ತಮ್ಮನ ಮೇಲೆ ಬಾಳ ಪ್ರೀತಿ. ಗೋಣಿ ಬಸು ನಂಗೆ ತಲೆ ಆಡಿಸಿ ಬಂದು ತಗೊಂಡ್ ಕುಂತ. ಆಗಿದ್ದಾಗಿ ಬಿಡ್ಬಿಡು ನಾಗಣ್ಣ. ಹಾ, ಈಗ ಅದನ್ನ ಮಾತಾಡಿದ್ರೆ ಏನ್ ಬಂತು? ಏನೂ ಬರೋದಿಲ್ಲ ಅನ್ನೋದು ನಮಗೂ ಗೊತ್ತೈತಿ. ಆದ್ರ ಕಾಕ, ಕೂಡಿದ್ದು ಆಸ್ತಿ ಬೆಳ್ಯಾಕತೈತಿ. ಆದ್ರ ಅದು ಬೆಳಿಬಾರ್ದು, ಹೊಡಿಬೇಕು. ಅದಕ್ಕ ಏನಾರ ಮಾಡಬೇಕು. ಅಂದ್ರ ಅಣ್ಣ ತಮ್ಮ ಬ್ಯಾರೆ ಆಗ್ಬೇಕು. ಓಡೋ ಕುದುರೆಗೆ ಅಡ್ಡಗಾಲ್ ಹಾಕ್ಬೇಕು. ಅಂದ್ರೆ ನಗಣ್ಣ, ಇದರಿಂದ ನಿನಗೇನ್ ಲಾಭ? ಹಾ, ಲಾಭ ಮಾಡ್ಕೋಬೇಕಾದ ಲಾಭ ಮಾಡಿಕೊಡಬೇಕು. ಹೆಂಗಂದ್ರ ನಮಗೂ ರಾಮ್ಯ ಊರಾಗಿರೋದು. ಅವನ ಹೊಲ ಬದುಕ್ ಮಾಡ್ತೀನಿ ಅಂತ ಆ ಹೊಲನ ನಾ ಒಳಗೆ ಹಾಕೋಬೇಕು. ಮುಂದ ಹೆಂಗಾರ ಮಾಡಕ್ ಬರ. ಅವ ಏನ್ ಬಾಳ್ಳಿ ಊರ್ಗಾರ ಬರವಲ್ಲ ಬಿಡವಲ್ಲ. ಓಹೋ ನಗಣ್ಣ, ಹಿಂಗದ ನಿನ್ ಪ್ಲಾನ್? ಹಾ, ಇದಕ್ಕ ನೀನು ನನಗ್ ಕೈ ತೋರಿಸು. ನಾನೇನ್ ಮಾಡ್ಬೇಕು ಮಾರಾಯ? ಇದಕ್ಕ ನೀ ಮಾಡ್ಬೇಕಾದದ್ದು ಇಷ್ಟ. ರಾಮ್ಯಾನ್ ತಮ್ಮ ಬಸ್ಯಾನ್ ಹೆಂಡತಿ ಹೆಂಗೂ ನಿನ್ನ ಮಾತು ಕೇಳ್ತಾಳ. ಅಕ್ಕಿ ತಲೆಯಾಗ ಬ್ಯಾರೆ ಆಗೋ ಹೊಳ ಬಿಡ್ಬೇಕ್ರಿ.
ಹೌದು ಹಾ ಇದು ಆಗೋ ಮಾತ ಯಾಕಾಗೋದಿಲ್ಲ ಹಾಗೆ ಆಗುತ್ತೆ. ನೀವು ವರ್ಷಾಗ ಹೆಂಡತಿ ಕೂಡ ಮಾತಾಡ, ನೀವಿಬ್ರು ಗಂಡ ಹೆಂಡತಿ ದುಡಿದು ಆಸ್ತಿ ಗಳಿಸೋ. ನಾಳೆ ನಿನ್ನ ಗಂಡನ ಅಣ್ಣ ಬರೋಬ್ಬರಿ ಪಾಲ್ ತೊಂತಾನ ಅಂತ ಆಕಿ ತಲೆ ಕೊಡಾಬಿಡ. ನೀವು ದುಡಿದು ಆಸ್ತಿ ಗಳಿಸಿ ಅವ್ರಿಗೆ ಯಾಕೆ ಈಡ್ ಮಾಡ್ತೀರಿ ಅಂತ ಆಕಿ ತಲೆ ಹುಡಾಬಿಡು. ಈ ಕೆಲಸ ನೀ ಮಾಡಿದ್ರ ನಿನ್ನ ಎಲೆಕ್ಷನ್ಗೆ 50,000 ರೂಪಾಯಿ ನಾನು ಕೊಡ್ತೀನಿ. ಆತ್ ಬಿಡ ನಗಣ. ಈ ಇಷ್ಟು ಹೇಳ್ತಿ ಅಂದಮೇಲೆ ಒಂದು ಪ್ರಯತ್ನ ಮಾಡಿ ನೋಡ್ಬಿಡೋಣಲ್ಲ. ಅಷ್ಟು ಮಾಡ ಸಾಕು ಕಾಕ. ನಾ ಬಂದದ ಕೆಲಸ ಬರೋಬ್ಬರಿ ಆತ. ನಾ ಇನ್ನು ಬರ್ತೀನಿ ಕಾಕ. ಬರ್ತೀನಿ ನಗಣ. ಹಾಂ ಬಾಪ ಬಾ.